ಕೃಷಿ ಮಿತ್ರ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಟ್ರೈ ಮೂಲಕ ತರಕಾರಿ ಬೀಜವನ್ನು ಬಿತ್ತುವ ವಿಧಾನವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಟ್ರೈ ನಿಮಗೆ ಗೊತ್ತಿದೆ, ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಅಂಗಡಿಗಳಲ್ಲಿ ಖರೀದಿ ಮಾಡ್ಬೋದು ಈ ಟ್ರೈಯನ್ನು. ಈ ಟ್ರೈ ಮೂಲಕ ಬೀಜವನ್ನು ಬಿತ್ತಿದರೆ ಒಳ್ಳೆಯ ಫಲವತ್ತಾದ ನಮಗೆ ಗಿಡ ಸಿಗುತ್ತೆ ನಾವು ನೆಡಲಿಕ್ಕೆ. ಅದಕ್ಕೆ ಬೇಕಾಗಿ ಟ್ರೈ ಅದು. ಇದಕ್ಕೆ ಬೇಕಾದಂಥ ವಸ್ತುಗಳು ಯಾವುದಂದರೆ ಒಂದು ಕೋಕೋಫಿಟ್, ನಂತರ ವರ್ಮಿ ಕಾಂಪೋಸ್ಟ್, ನಂತರ ಮಣ್ಣು. ಕೋಕೋಫಿಟ್ ನಿಮಗೆ ಗೊತ್ತಿದೆ ಯಾವುದಂದರೆ ತೆಂಗಿನ ನಾರಿನಿಂದ ಮಾಡಿದಂಥದ್ದು. ವರ್ಮಿ ಕಾಂಪೋಸ್ಟ್ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಪರ್ಸೆಂಟ್ ತಗೊಳ್ಬೇಕಂದ್ರೆ ಒಂದು ಮಣ್ಣು 70% ಮಣ್ಣು ಮತ್ತು 20% ಕೋಕೋಫಿಟ್ ಮತ್ತು 10% ವರ್ಮಿ ಕಾಂಪೋಸ್ಟನ್ನು ತಗೊಳ್ಬೇಕು. ಅದನ್ನು ತಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಯಾಕಂದರೆ ಬಹಳ ಮುಖ್ಯವಾದ್ದು, ಎಲ್ಲವನ್ನು ಹಾಕ್ತೇವೆ ನಾವು, ಸರಿಯಾಗಿ ಅದನ್ನು ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಿ ಅದು ಎಲ್ಲ ಸಸಿಗಳಿಗೂ ಸಿಗಲ್ಲ ಫಲವತ್ತತೆ. ಯಾಕೆ ಹಾಕೋದು ವರ್ಮಿ ಕಾಂಪೋಸ್ಟ್ ಅಂದರೆ ಫಲವತ್ತತೆ ಸಿಗಲಿ. ಈಗ ಎಲ್ಲ ಮಿಶ್ರಣ ಮಾಡಿದಂತಹ ಮಣ್ಣನ್ನು ಈ ಟ್ರೈಗೆ ಹಾಕಬೇಕು. ಟ್ರೈಯಲ್ಲಿ ಎಷ್ಟು ಹಾಕಬೇಕಂತ ಕೇಳಿದರೆ ಕೇವಲ ಒಂದು 60% ಮಾತ್ರ ಹಾಕಬೇಕು, ತುಂಬ ಹಾಕಬಾರ್ದು. ತುಂಬ ಹಾಕಿದರೆ ಅದು ಇನ್ನು ಬೀಜ ಬಿತ್ತನೆ ಮಾಡಲಿಕ್ಕಿದ್ದೇವೆ ನಾವು. ಅದರಲ್ಲಿ ಬೀಜ ಬಿತ್ತಿದಾಗ ಅದು ಚೆನ್ನಾಗಿ ಗಿಡ ಬೆಳೆಯಲ್ಲ. ಈ ಕೋಕೋಫಿಟ್ ಯಾಕೆ ಹಾಕೋದು ಅಂತ ಕೇಳಿದರೆ ನೀರನ್ನು ತುಂಬ ಹೊತ್ತು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆನಂತರ ಬೇರುಗಳು ಬಹಳ ಸಡಿಲವಾಗಿ ಬೆಳೆಯುತ್ತೆ, ತುಂಬ ಬೇರುಗಳು ಬರುತ್ತೆ. ಇನ್ನು ಅದನ್ನು ಭೂಮಿಗೆ ನಟ್ಟಾಗ ನಮಗೆ ಅಥವಾ ಯಾವುದೋ ಕೃಷಿ ಮಾಡೋ ಜಾಗದಲ್ಲಿ ನಟ್ಟಾಗ ಅದು ಚೆನ್ನಾಗಿ ಬೆಳೆಯುತ್ತೆ. ಅದರಲ್ಲಿ ಬೇರುಗಳು ಚೆನ್ನಾಗಿ ಬಂದಾಗ ಭೂಮಿಗೆ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಬೇಕಾಗಿ ಕೋಕೋಫಿಟ್ಟನ್ನು ಹಾಕೋದು. ನೋಡಿ, ಈ ರೀತಿ ಚೆನ್ನಾಗಿ ಭರ್ತಿ ಮಾಡಬೇಕು. ಅದರಲ್ಲಿ 60% ಮಾತ್ರ ಭರ್ತಿ ಮಾಡಬೇಕು, ಜಾಸ್ತಿ ಭರ್ತಿ ಮಾಡಬಾರ್ದು. ಯಾಕಂದರೆ ಬೀಜ ಇನ್ನು ಬಿತ್ತಲಿಕ್ಕಿದ್ದೇವೆ. ನಾನೀಗ ಭರ್ತಿ ಮಾಡ್ತಾಯಿದ್ದೇನೆ ನೋಡಿ. ಈ ರೀತಿಯಲ್ಲಿ ಭರ್ತಿ ಮಾಡುವುದು. ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಇವರು ಪ್ರಯೋಗ ಮಾಡ್ತಾರೆ ಭರ್ತಿ. ನಾನು ಈ ರೀತಿಯಲ್ಲಿ ಮಾಡ್ತಾಯಿದ್ದೇನೆ. ಚೆನ್ನಾಗಿ ಕಲ್ಲೆಲ್ಲ ತೆಗಿಬೇಕು ಮಣ್ಣಿದ್ದು. ಬೈಗೆಲ್ಲ ಭರ್ತಿ ಮಾಡಿ ಆಯಿತು. ಇನ್ನು ನಾನು ತರಕಾರಿ ಬೀಜವನ್ನು ಇಟ್ಕೊಂಡಿದ್ದೇನೆ. ನಾನೀಗ ನಿಮಗೆ ತೋರಿಸ್ತಿದ್ದೇನೆ ಯಾವ ರೀತಿ ಅಂತಂತ ಅಷ್ಟೇ. ಅದರಲ್ಲಿ ಕಲ್ಲೆಲ್ಲ ಇದ್ದಂತ ತೆಗಿಬೇಕು ನೋಡಿ. ಒಂದೊಂದು ಬೀಜವನ್ನು ಬಿತ್ತಬೇಕು. ಈಗ ಅಲಸಂಡೆ ಬೀಜ ಆದರೆ ಆಗಿರ್ಬೋದು, ಅಥವಾ ಯಾವುದೇ ಸೌತೆ ಆಗಿರ್ಬೋದು, ಸೌತೆ ಈ ರೀತಿಯಲ್ಲಾದರೆ ಒಂದೊಂದು ಬೀಜವನ್ನು ಹಾಕಬೇಕು, ತುಂಬ ಹಾಕಬಾರ್ದು. ಟ್ರೈ ಒಳಗೆ ಹಾಕಿದರೆ ಅದು ಮೊಳಕೆ ಬರಲಿಕ್ಕೆ ಕಷ್ಟ ಆಗುತ್ತೆ, ಅದು ಮತ್ತು ಹೊರಗೆ ಬರ್ಬೋದು ಸಸಿ. ಅದಕ್ಕೆ ಬೇಕಾಗಿ ಈ ರೀತಿ ಹಾಕಬೇಕು. ಈ ರೀತಿ ಹಾಕಿ ಅದಕ್ಕೆ ಮತ್ತೆ ಮಣ್ಣು ಭರ್ತಿ ಮಾಡಬೇಕು, ಪೂರ್ತಿ ಭರ್ತಿ ಮಾಡಬೇಕು. ಈಗ ಯಾವುದೇ ಅದನ್ನು ಬಿಡಲಿಕ್ಕಿಲ್ಲ, ಪೂರ್ತಿಯಾಗಿ 60% ಮೊದಲು, ಈ ನಂತರ ಈಗ 40% ಮಣ್ಣಿನ ಬಾಕಿ ಇದೆ. ಒಂದು 5% ಅದು ಬೀಜ ಬಿತ್ತಿದ ಜಾಗ ಹೋಗ್ಬೋದು. ಬಾಕಿ ಇಲ್ಲದ ಎಲ್ಲ ಜಾಗದಲ್ಲಿ ನಾವೀಗ ಮಣ್ಣನ್ನು ಭರ್ತಿ ಮಾಡಬೇಕು. ಅದೇ ಮಣ್ಣಿಂದ ಭರ್ತಿ ಮಾಡಬೇಕು, ಮಿಶ್ರಣ ಮಾಡಿದಂಥ ಮಣ್ಣಿಂದ ಭರ್ತಿ ಮಾಡಬೇಕು. ಈ ರೀತಿ ಚೆನ್ನಾಗಿ ಭರ್ತಿ ಮಾಡಬೇಕು. ಈಗ ಭರ್ತಿ ಮಾಡಿದ ನಂತರ ನೋಡಿ ಈ ರೀತಿ ಆಗುತ್ತೆ. ಈ ರೀತಿ ಭರ್ತಿ ಆಗುತ್ತೆ. ಈ ರೀತಿ ಭರ್ತಿ ಮಾಡಬೇಕು. ಇದನ್ನು ಆ ಕಲ್ಲನ್ನೆಲ್ಲ ಚೆನ್ನಾಗಿ ತೆಗಿಬೇಕು. ಯಾಕಂದರೆ ಕಲ್ಲೆಲ್ಲ ಇದ್ದರೆ ಅದು ಸರಿಯಾಗಿ ಸೆಟ್ ಆಗಬೇಕು. ಯಾಕಂದರೆ ಮಣ್ಣು ಸರಿಯಾಗಿ ಹಿಡಿದ್ರೆ ಮಾತ್ರ ಇದಾಗುತ್ತೆ. ಈ ರೀತಿ ಭರ್ತಿ ಮತ್ತು ಅದೇ ಟ್ರೈ ನಮಗೆ ಸಿಗುತ್ತೆ. ನಾನು 4 ಟ್ರೈ ಬೇರೆ ಪರ್ಚೇಸ್ ಮಾಡಿದ್ದೆ. ಅದರಿಂದ ಒಳ್ಳೆ ಪ್ರೆಸ್ ಮಾಡಬೇಕು. ಯಾಕೆ ಪ್ರೆಸ್ ಮಾಡೋದು ಅಂತ ಕೇಳಿದರೆ, ಅಥವಾ ಯಾವುದೇ ಬೇರೆ ಉಪಕರಣ ಯೂಸ್ ಮಾಡ್ಬೋದು. ಮಾಡಿ ಈ ರೀತಿ ಪ್ರೆಸ್ ಮಾಡಿ, ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅದು ಒಳ್ಳೆ ಹಿಡ್ಕೊಳ್ಳುತ್ತೆ ಅದು ಒಮ್ಮೆ ಮಾತ್ರ. ಮತ್ತು ತುಂಬ ಅತಿಯಾದ ಪ್ರೆಸ್ ಮಾಡಬಾರ್ದು, ಅದು ಮತ್ತೆ ಗಿಡ ಸತ್ತು ಹೋಗ್ಬೋದು. ಅದಕ್ಕೆ ಬೇಕಾಗಿ ಈ ರೀತಿ ಪ್ರಶ್ನೆ, ಇಷ್ಟೇ ಕೆಲಸ ಇರುವಂಥದ್ದು. ಸಸಿ ನಟ್ಟಾಯಿತು, ಇನ್ನು ಪ್ರತಿ ದಿವಸ ನೀರು ಹಾಕಿದರೆ ಆಯಿತು. ಇದಕ್ಕೆ ಈ ರೀತಿ ಮಾಡಿದರೆ ಒಳ್ಳೆ ಸಸಿ ಬೆಳೆಯುತ್ತೆ, ಚೆನ್ನಾಗಿ ಆಗುತ್ತೆ, ನಮಗೆ ನಡಲಿಕ್ಕೆ ಸುಲಭ ಆಗುತ್ತೆ. ಆಗಬೇಕಾಗಿ ಈ ರೀತಿ ಮಾಡಬೇಕು. ಈ ರೀತಿ ನಾನು ಪ್ರಯೋಗ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಎಲ್ಲರಿಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರ ಸಬ್ಸ್ಕ್ರೈಬ್ ತುಂಬ ಅವಶ್ಯಕತೆ ಆಗಿದೆ. ನಾವೆಲ್ಲ ಬೆಳಿಬೇಕಾದ್ರೆ ಸಬ್ಸ್ಕ್ರೈಬ್ ತುಂಬ ಅವಶ್ಯಕತೆ ಆಗಿದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಕಮೆಂಟ್ಸನ್ನು ಹಾಕಬೇಕು, ಅಭಿಪ್ರಾಯ ತಿಳಿಸಬೇಕು.